ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ, ಬಂಗಾರ ಯಾಕ ತಂದಿರೋ, ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ, ಚಿನ್ನದ ಮನಸ ತನ್ನೀರೋ. ಎಲೋಹಿಂ ಲಹರಾಯ್ ಎಲ್ ಶದ್ದರಾಯ್, ಎಲೋಹಿಂ ಲಹರಾಯ್ ಎಲ್ ಶದ್ದರಾಯ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕ್ರಿಸ್ತ ಯೇಸುವಿನ ಜನನ ಕುರುಬರಿಗೆ ಮೊಟ್ಟ ಮೊದಲು ಸಾರಲಾಯಿತು ದೇವದೂತರುಗಳ ಮುಖಾಂತರ. ಸರಿ, ಇದರ ಕುರಿತು ಯಾವುದಾದ್ರೂ ಹಾಡಿದೆಯಾ ಅಂತ ಹುಡುಕಿದ್ರೆ ಯಾವ ಹಾಡು ನೆನಪಿಗೆ ಬಂದಿಲ್ಲ. ಆದರೆ ಗೋದಲಿಯಲ್ಲಿ ಯೇಸು ಜನಿಸಲು ಕಾರಣವೇನು ಮತ್ತು ಕುರುಬರಿಗೆ ದೇವದೂತರು ಸ್ವರ್ಗದಿಂದ ಇಳಿದು ಬಂದು ಈ ಸಂದೇಶವನ್ನು ತಿಳಿಸಲು ಕಾರಣವೇನು? ಆದ ಕಾರಣ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯೊಳಗೆ. ನಿಮ್ಮ ಮನಸ್ಸನ್ನ ತನ್ನೀರೋ, ನಿಮ್ಮ ಹೃದಯ ಬೇಕಾಗಿದೆ ಯೇಸುವಿಗೆ ಎಂಬುದಾಗಿ. ಓಕೆ, ಯಾ ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 8. ದೇವದೂತರು ಕುರುಬರಿಗೆ ತಂದ ಸಂದೇಶ. ಅದೇ ನಾಡಿನಲ್ಲಿ ಕೆಲವರು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷರಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ಪ್ರೈಸ್ ದ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಪ್ರಭು ಯೇಸುವಿನ ಜನನವನ್ನ ದೇವದೂತರು ಸ್ವರ್ಗದಿಂದ ಇಳಿದು ಬಂದು ಕುರುಬರಿಗೆ ಸಾರಿದರು. ಕುರುಬರು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಅಥವಾ ಮನಸ್ಸಿಗೆ ಗೋಚರವಾಗುವುದೇನು? ಅವರು ಸಾಮಾನ್ಯ ಜನರು, ಹೆಚ್ಚು ಮೇಧಾವಿಗಳಲ್ಲ, ಜ್ಞಾನಿಗಳಲ್ಲ, ದೀನ ದಲಿತರು ಎಂಬುದಾಗಿ. ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಕೂಸುಗಳಂತವರಿಗೆ, ದೀನ ದಲಿತರಿಗೆ ದೇವರು ತನ್ನ ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳನ್ನು ಪ್ರಕಟಪಡಿಸಿದ್ದಾರೆ. ಇದು ದೇವರ ಚಿತ್ತವೇ ಆಗಿದೆ ಎಂದು ಪ್ರಭು ಯೇಸು ಮತ್ತಾಯ 11 ವಚನ 25ರಲ್ಲಿ ನುಡಿದರು. ಸೊ ಆದ ಕಾರಣ ಕುರುಬರು ದೀನತೆ, ಸಾಮಾನ್ಯ ಜನ, ಒಂದು ಅಹಂಕಾರ ಇಲ್ಲ, ಆಸ್ತಿ ಪಾಸ್ತಿ ಹಣಕಾಸು ಅಂತಸ್ತಲ್ಲಿ ಅವರ ನಂಬಿಕೆ ಇಲ್ಲ ಅನ್ನುವ ರೀತಿಯಲ್ಲಿ. ಮತ್ತೊಂದೆಡೆ ನೋಡುವುದಾದರೆ ಆ ಕಾಲದಲ್ಲಿ ಕುರುಬರು ಏನದು ಹೈರಾರ್ಕಿ ಪ್ರಕಾರ ಒಂದು ಕೆಳಮಟ್ಟದಲ್ಲಿದ್ದಂಥ ಜನ ಎಂದು ಹೇಳ್ಬೋದು. ಹೇಗೆ ಬಡವರು, ಪಾಪಿಗಳು, ಸುಂಕ ವಸೂಲಿಗಾರರು ಅಂತ ಹೇಳ್ತೀವಿ. ಕುರುಬರು ಮಾಡುತ್ತಿದ್ದ ಕೆಲಸ ಸಹ ಆ ಒಂದು ಉನ್ನತ ಸ್ಥಾನಮಾನವಾದದ್ದಾಗಿರಲಿಲ್ಲ. ಅದಕ್ಕೆ ರೆಫರೆನ್ಸ್ ಆಗಿ ನೋಡೋದಾದರೆ ದಾವೀದನ ಅಣ್ಣಂದಿರೆಲ್ಲರೂ ಸೈನ್ಯದಲ್ಲಿ ಸೈನಿಕರಾಗಿ ರಾಜನ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಂದರೆ ಉನ್ನತ ಸ್ಥಾನಮಾನ, ಉನ್ನತ ಸೇವೆ, ಒಂದು ಜ್ಞಾನದಲ್ಲಿ ತುಂಬಿದವರಾಗಿದ್ದರು. ಆದರೆ ದಾವೀದ ಸಣ್ಣ ಬಾಲಕ. ಬಹುಶಃ ದಾವೀದ ಹೆಚ್ಚು ಓದದೇ ಇರಬಹುದು, ಶರೀರದಲ್ಲಿ ಸದೃಢತೆ ಇಲ್ಲದೆ ಇರಬಹುದು. ಆತನು ಸಹ ಸೈನ್ಯಕ್ಕೆ ಸೇರಲು ಹೋಗಿ ಅನ್ಫಿಟ್ ಅಂತ ರಿಜೆಕ್ಟ್ ಆಗಿರ್ಬೋದು. ಇವತ್ತು ಅನೇಕರು ಪೊಲೀಸ್ ಕೆಲಸಕ್ಕೆ, ಸೈನ್ಯಕ್ಕೆ ಹೋಗುವಾಗ ಫಿಸಿಕಲ್ ಅನ್ಫಿಟ್ನೆಸ್ ಅಲ್ಲಿ ಅವರು ರಿಜೆಕ್ಟ್ ಆಗಿರ್ತಾರೆ. ಸೊ ದಾವೀದ ಸಹ ಹಾಗೆ ರಿಜೆಕ್ಟ್ ಆಗಿರ್ಬೋದು. ಈಗ ಹೇಳ್ತಾರಲ್ಲ ಮನೆಯಲ್ಲಿ, ನೀನು ಚೆನ್ನಾಗಿ ಓದಿದ್ರೆ ಮುಂದೆ ಒಳ್ಳೆ ಕೆಲಸಕ್ಕೆ ಸೇರಿ ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿ ಓದಿಲ್ಲ ಅಂದರೆ ಕತ್ತೆ ಮೇಯ್ಸಕ್ಕೆ ಹೋಗು, ದನ ಮೇಯ್ಸಕ್ಕೆ ಹೋಗು, ಕುರಿ ಮೇಯ್ಸಕ್ಕೆ ಹೋಗು ಅಂತ ಸಾಧಾರಣ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಬೈತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಬಹುಶಃ ದಾವೀದನ ಜೀವಿತದಲ್ಲಿ ಅವನು ಸೈನ್ಯಕ್ಕೆ, ಯಾಕಂದರೆ ದಾವೀದನ 7 ಜನ ಅಣ್ಣಂದಿರು ಸೌಲನ ಅರಮನೆಯಲ್ಲಿ ಸೈನ್ಯದಲ್ಲಿದ್ದ ಉನ್ನತ ಸ್ಥಾನಮಾನದಲ್ಲಿದ್ದಂಥ ವ್ಯಕ್ತಿಗಳು. ಈತ ಸೈನ್ಯಕ್ಕೆ ಅನ್ಫಿಟ್ ಆದ ಕಾರಣ ನೀನು ಕುರಿಗಳನ್ನಾದರೂ ಮೇಯಿಸ್ಕೊ ಅಂತ ಅವರಪ್ಪ ಸ್ವಲ್ಪ ಕುರಿಗಳನ್ನು ತೆಗೆದುಕೊಟ್ಟು ಕುರಿ ಮೇಯಿಸಕ್ಕೆ ಬಿಟ್ಟಿರಬಹುದು. ಸೊ ಅದು ಅಷ್ಟು ಉನ್ನತವಾದ ಕೆಲಸವಾದದ್ದಾಗಿರಲಿಲ್ಲ ಅಂದಿನ ಸಮಾಜದಲ್ಲಿ. ಆದ ಕಾರಣ ಈ ದೀನತೆ ತುಂಬಿದ ಜನರಿಗೆ ಮತ್ತು ಜನರಿಗೆಲ್ಲ ಯೇಸು ಶ್ರೀಮಂತರಿಗೆ ಮಾತ್ರವಲ್ಲ, ಫರಿಸಾಯರಿಗೆ ಮಾತ್ರವಲ್ಲ, ರಾಜರುಗಳಿಗೆ ಮಾತ್ರವಲ್ಲ, ಯಾಜಕರುಗಳಿಗೆ ಮಾತ್ರವಲ್ಲ, ಜನಸಾಮಾನ್ಯರಿಗೂ ಪ್ರಭು ಯೇಸು ಸಮೀಪದಲ್ಲಿದ್ದಾರೆ. ಜನಸಾಮಾನ್ಯರಿಗೂ
ಪ್ರಭು ಯೇಸು ರಕ್ಷಕನಾಗಿ ಜನಿಸಿದ್ದಾರೆ. ಜನರಿಗೆಲ್ಲ ಲೋಕೋದ್ಧಾರಕನ ಜನನದ ಸಂತಸದ ವಿಷಯವಾಗಿದೆ ಎಂಬುದಾಗಿ. ಮತ್ತೊಂದು ಕಡೆ ಕುರುಬರಿಗಾಗಿ ಕಾಣಿಸಿಕೊಂಡು, ಕುರುಬರ ವಿಶೇಷತೆ ಏನಂತ ನೋಡುವುದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ಈ ಕುರುಬರುಗಳು ಪಾಸ್ಕ ಯಜ್ಞದ ಕುರಿಮರಿಯಾಗಿ ಜನರು ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಜೆರುಸಲೇಮ್ ನಗರಕ್ಕೆ ಪ್ರವೇಶ ಮಾಡಬೇಕಾದರೆ ಅವರು ಈ ಬೆತ್ಲೆಹೇಮ್ ಎಂಬ ಊರು ಕುರಿಗಳ ಸಾಕಾಣಿಕೆಗೆ ಹೆಸರುವಾಸಿಯಾಗಿತ್ತು. ಈ ಬೆತ್ಲೆಹೇಮಿನಲ್ಲಿದ್ದ ಕುರುಬರುಗಳು ಆ ಪಾಸ್ಕ ಯಜ್ಞದ ಕುರಿಮರಿಯಾಗಿ ಬಲಿ ಕೊಡಲು ಬೇಕಾದ ಕುರಿಮರಿಗಳನ್ನು ಸಾಕುವ ಒಂದು ವಿಶೇಷ ಕೆಲಸವನ್ನ ಮಾಡುತ್ತಿದ್ದ ಕುರುಬರಾಗಿದ್ದರು. ಅದಕ್ಕೆ ಇಲ್ಲಿ ಕೆಲವು ಕುರುಬರು ಎಂದು ಹೇಳಲಾಗಿದೆ. ಕಾಮನ್ ಆಗಿ ಎಲ್ಲ ಕುರುಬರ ಹತ್ರ ಈ ವಿಷಯ ಹೋಗಲಿಲ್ಲ. ಈ ಆಯ್ಕೆ ಮಾಡಲ್ಪಟ್ಟ ಕುರುಬರು ಇತಿಹಾಸದ ಪ್ರಕಾರ ಪಾಪ ಪರಿಹಾರಕ್ಕಾಗಿ ಕುರಿಮರಿಯನ್ನು ಬೆಲೆ ಕೊಟ್ಟು ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ರಲ್ಲ, ಅಂತ ಕುರಿಗಳನ್ನು ಸಾಕುವ ಜವಾಬ್ದಾರಿಯನ್ನ ಹೊಂದಿಕೊಂಡಿದ್ದರು, ಅಂತ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾವುದೇ ನ್ಯೂನ್ಯತೆ ಇಲ್ಲದ ನಿಷ್ಕಳಂಕವಾದ ಪರಿಶುದ್ಧವಾದ ಗಂಡು ಚೊಚ್ಚಲು ಕುರಿಮರಿಯನ್ನ ಇವರು ಪ್ರತ್ಯೇಕಿಸಿ ಅದನ್ನ ಸಾಕ್ತಾ ಇದ್ರು. ಪಾಸ್ಕಾ ಹಬ್ಬದ ಸಮಯದಲ್ಲಿ ಜನರು ಬಂದು ಅದನ್ನು ತೆಗೆದುಕೊಂಡು ಹೋಗಿ ಪಾಪ ನಿವಾರಣಾ ಗುರುತಾಗಿ ಕುರಿಗಳನ್ನು ಬಲಿ ಕೊಡುತ್ತಿದ್ದರು. ಇದು ಹಳೆಯ ಒಡಂಬಡಿಕೆಯಲ್ಲಿ. ಅದಕ್ಕಾಗಿ ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ಯಜ್ಞದ ಕುರಿಮರಿ ಎಂದು ಸ್ನಾನಿಕ ಯೋಹಾನರು ಯೇಸುವನ್ನ ಇಡೀ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟದ್ದು. ಇದುವರೆಗೂ ನೀವು ಎಷ್ಟೋ ಕುರಿಗಳನ್ನು ಬಲಿಯಾಗಿ ಸಾಕ್ತಾ ಇದ್ದೀರಿ, ಆದರೆ ನೈಜ ಕುರಿಮರಿ ಇಗೋ ಜನಿಸಿದೆ. ಅದು ಎಲ್ಲಿ ಜನಿಸಿದೆ? ಮಗು ಎಲ್ಲಿ ಜನಿಸಬೇಕು? ಒಂದು ಮನೆಯಲ್ಲಿ ಜನಿಸಬೇಕು, ಆಸ್ಪತ್ರೆಯಲ್ಲಿ ಜನಿಸಬೇಕು, ಅರಮನೆಯಲ್ಲಿ ಇರಬೇಕು. ಆದರೆ ಈ ಮಗು ಗೋದಲಿ ಅಂದ್ರೇನು? ಕುರಿಹಟ್ಟಿ, ದನಗಳು, ಕರುಗಳು, ಕುರಿಗಳು ವಾಸ ಮಾಡಲು ಪ್ರತ್ಯೇಕಿಸಲ್ಪಟ್ಟ ಸ್ಥಳ. ಯೇಸು ಈ ಲೋಕಕ್ಕೆ ಯಜ್ಞದ ಪಾಪ ಪರಿಹಾರದ ಯಜ್ಞದ ಕುರಿಮರಿಯಾಗಿ ಜನಿಸಿದ ಕಾರಣ, ಅವರ ಕರ್ತವ್ಯ ಅದಾಗಿದ್ದ ಕಾರಣ ಅವರು ಗೋದಲಿಯಲ್ಲಿ ಅಂದರೆ ಕುರಿಹಟ್ಟಿಗಳಲ್ಲಿ ದನ ಕರುಗಳ ಕುರಿಗಳ ಮಧ್ಯೆ ಅವರು ಒಂದು ಕುರಿಮರಿಯಾಗಿ ಜನಿಸಿದರು. ಹಳೆಯ ಒಡಂಬಡಿಕೆಯಲ್ಲಿ ತಂದೆ ದೇವರು ಜಾಸ್ತಿ ಒಂದು ಪವಿತ್ರ ಗ್ರಂಥ ನೋಡುವುದು, ಒಳ್ಳೆಯ ಕುರುಬ, ನಾನು ಒಳ್ಳೆಯ ಕುರುಬ, ನನ್ನ ಕುರಿಮಂದೆಯನ್ನು ಸೇರಿಸುವೆನು, ನನ್ನ ಕುರಿಗಳನ್ನು ನಾನೇ ಮೇಯಿಸುವೆನು. ಅದಕ್ಕೆ ದಾವೀದರ್ಸ ಹೇಳ್ತಾನೆ, ಯೆಹೋವನು ನನ್ನ ಒಳ್ಳೆಯ ಕುರುಬನು, ನಾನು ಕೊರತೆ ಪಡೆನು, ಆತ ಕುರುಬ, ನಾವು ಕುರಿಮಂದೆಯಾಗಿದ್ದೇವೆ. ಎಸೆಕಿಯೇಲ 34:23 ಆಗಿನ ಜನ ನಂಬಿದ್ದರು, ನಮ್ಮನ್ನು ಕಾಯುವ ರಕ್ಷಕ ಒಬ್ಬ ಕುರುಬನಾಗಿ ಜನಿಸಿ ಬರ್ತಾನೆ ಎಂಬುದಾಗಿ. ಯಾಕಂದ್ರೆ ದಾವೀದನ ಮನೆತನ, ದಾವೀದ ಕುರಿ ಮೇಯಿಸುವ ಕೆಲಸ ಮಾಡ್ತಾ ಇದ್ದ. ದಾವೀದನ ಮನೆತನದಲ್ಲಿ ಹುಟ್ಟಿ ಬರ್ತಾರೆ, ದಾವೀದನ ಕುಲಪುತ್ರ ಎನಿಸಿಕೊಳ್ಳುವನು. ಎಸೆಕಿಯೇಲ 34:23 ನನ್ನ ಹಿಂಡನ್ನು ಕಾಯಲು ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನೋಡಿ, ಕುರುಬ ಕುರಿಮರಿ ಬಹಳ ರೆಲೆವೆಂಟ್. ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೋ ಕಡೆ ಕುರುಬ ಮತ್ತು ಕುರಿಮರಿ ಇದನ್ನೇ ದೇವರು ರೆಫರ್ ಮಾಡಿ ಮಾತಾಡ್ತಾ ಇರ್ತಾರೆ. ನನ್ನ ದಾಸ ದಾವೀದನೆಂಬ ಕುರುಬನು ಅದನ್ನು ಮೇಯಿಸುವನು. ಹೇಗೆ? ದಾವೀದ ಬರೋದು 1 ಸಮುವೇಲ 2 ಸಮುವೇಲ, ಅಲ್ಲಿ ದಾವೀದ ಅರಸರುಗಳಲ್ಲಿ ಮುಗಿಯುತ್ತೆ. ಆದರೆ ಎಸೆಕಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ನನ್ನ ದಾಸ ದಾವೀದನ ಮನೆತನ, ನನ್ನ ದಾಸ ದಾವೀದನ ಸಿಂಹಾಸನದಲ್ಲಿ ಆತನು ಆಳ್ವಿಕೆ ಮಾಡುವನು, ನನ್ನ ದಾಸ ದಾವೀದನೆಂಬ ಕುರುಬನು ಅದನ್ನು ಮೇಯಿಸುವನು, ಹೌದು ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಸರ್ವೇಶ್ವರನಾದ ನಾನು ನನ್ನ ಜನರ ದೇವರಾಗಿರುವೆನು, ನನ್ನ ದಾಸ ದಾವೀದನು ಅವರನ್ನಾಳುವ ಪ್ರಭುವಾಗಿರುವನು. ಸರ್ವೇಶ್ವರ ನಾನೇ ಅದನ್ನು ನುಡಿದಿದ್ದೇನೆ. ಸ್ವತಃ ಯೇಸು ಸ್ವಾಮಿ ಸಹ ಹೇಳ್ತಾರೆ, ನಾನು ಒಳ್ಳೆಯ ಕುರುಬ, ನಾನು ಉತ್ತಮ ಕುರಿಗಾಹಿ, ನನ್ನ ಕುರಿಗಳ ರಕ್ಷಣೆಗಾಗಿ ನನ್ನ ಪ್ರಾಣವನ್ನೇ ಎರೆದಿದ್ದೇನೆ. ಕೂಲಿಯಾಳುಗಳು ತೋಳ ಬರುವಾಗ, ಕಳ್ಳನು ಬರುವಾಗ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲು ಓಡಿ ಹೋಗುವರು, ನಾನಾದರೂ ನನ್ನ ಕುರಿಮಂದೆಗಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದೇನೆ. ನೋಡಿ, ಆದ ಕಾರಣ ಸ್ವರ್ಗೀಯ ದೇವದೂತರುಗಳು ಇಳಿದು ಬಂದು ಕುರುಬರಿಗೆ ಆ ಸಂದೇಶವನ್ನ ಸಾರಿದರು. ನೀವು ಇದುವರೆಗೂ ಪಾಸ್ಕ ಯಜ್ಞದ ಕುರಿಮರಿಗಳನ್ನು
ವರ್ಷ 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 ಚೊಚ್ಚಲು ಮರಿಗಳು, ನ್ಯೂನ್ಯತೆ ಇಲ್ಲದ ನಿಷ್ಕಳಂಕವಾದ ಪರಿಶುದ್ಧವಾದ ಕುರಿಗಳನ್ನು ಸಾಕ್ತಾ ಇದ್ದೀರಾ. ಆದರೆ ಇಗೋ, ನೈಜ ಕುರಿಮರಿ ಕುರಿಗಳ ಮಧ್ಯೆ ಗೋದಲಿಯಲ್ಲಿ ಜನಿಸಿದ್ದಾನೆ ಎಂಬುದಾಗಿ ಅದು ಅವರಿಗೆ ಗುರುತಾಗಿ ಮಾರ್ಪಾಡಾಯಿತು. ಎಲ್ಲ ಸಾಂಕೇತಿಕ, ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ರೆಲೆವೆಂಟು. ಹಳೆಯ ಒಡಂಬಡಿಕೆಯಲ್ಲಿ ಬರೆದಿದ್ದ ಎಲ್ಲ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸುವಿನ ಮೂಲಕ ನೆರವೇರಿಸಲ್ಪಟ್ಟಿತು. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಕುರುಬರು ಯಜ್ಞದ ಕುರಿಮರಿಯಾಗಿ ಪಾಪ ಪರಿಹಾರಕ್ಕಾಗಿ ಕುರಿಗಳನ್ನು ಸಾಕಿ ಅವುಗಳನ್ನು ಬಲಿ ಕೊಡುತ್ತಿದ್ದರು. ಪಾಪಗಳಿಂದ ಶುದ್ಧತೆಯನ್ನು ಪಡೆದುಕೊಳ್ಳಲು ಜನರಿಗೆ ಸಹಾಯ ಮಾಡುತ್ತಿದ್ದರು. ಯೇಸು ಯಜ್ಞದ ಕುರಿಮರಿಯಾಗಿ ಲೋಕದಲ್ಲಿ ಜನಿಸಿ ಬಂದು ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ನಿಷ್ಕಳಂಕವಾದ, ಅಮೂಲ್ಯವಾದ, ಬೆಲೆ ಕಟ್ಟಲು ಸಾಧ್ಯವಾಗದ ಯೇಸುವಿನ ಯಜ್ಞದ ಬಲಿಯ ಮೂಲಕ, ರಕ್ತದಿಂದ ನಮ್ಮೆಲ್ಲ ಪೂರ್ವಿಕರ ಪಾಪ ಶಾಪದ ಕಟ್ಟುಗಳಿಂದ ಬಿಡುಗಡೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಯೇಸು ಒಳ್ಳೆಯ ಕುರುಬ, ನಾವು ಆತನು ಮೇಯಿಸುವ ಮಂದೆ. ಪ್ರಭು ಯೇಸು ನುಡಿದ ಹಾಗೆ, ಯೇಸುವೆ, ಬಲಹೀನವಾದ ಕುರಿಗಳನ್ನು ಪ್ರಭು ಯೇಸು ಈ ಕ್ರಿಸ್ತ ಜಯಂತಿ ಹಬ್ಬದ ಸಮಯದಲ್ಲಿ ಒಳ್ಳೆಯ ಕುರುಬನಾಗಿ ಅವುಗಳನ್ನು ಬಲಪಡಿಸಲಿ. ರೋಗಗ್ರಸ್ತವಾದ ಕುರಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವನ್ನು ಪಡೆದುಕೊಳ್ಳಲಿ. ಚದುರಿ ಹೋದ ಕುರಿಮರಿಗಳು ಒಂದೇ ಮಂದೆಯಾಗಿ ಒಬ್ಬನೇ ಕುರುಬನ ಆಳ್ವಿಕೆಗೆ ಒಳಪಡುವಂತೆ ಅವು ಸಭೆಯನ್ನು ಮತ್ತೆ ಒಟ್ಟಾಗಿ ಸೇರಿ ಕೂಡಿ ಬರಲಿ. ಒಬ್ಬನೇ ಕುರುಬ, ಒಂದೇ ಕುರಿಮಂದೆ. ಆ ಹಿಂಡನ್ನು ನಾನು ಪೋಷಿಸುವೆನು. ತಾಯಿ ಕಂಕುಳಲ್ಲಿ ಮಗುವನ್ನು ಎತ್ತಿಕೊಳ್ಳುವಂತೆ ನನ್ನ ಕುರಿಗಳಿಗೆ ನಾನು ಹಾಲುಡಿಸಿ ಅವುಗಳನ್ನು ಹಸುರಾದ ಹುಲ್ಲುಗಾವಲುಗಳಲ್ಲಿ ಮೇಯಿಸುವೆನು. ಸರ್ವೇಶ್ವರನು ನನ್ನ ಒಳ್ಳೆಯ ಕುರುಬನು, ನಾನು ಕೊರತೆ ಪಡೆನು. ಆತನು ಹಸುರಾದ ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಕರೆದೊಯ್ಯುತ್ತಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ನಿನ್ನ ಕುರಿಗೋಲು ಊರುಗೋಲು ನನಗೆ ಧೈರ್ಯವನ್ನು ತರುವುದು. ವೈರಿಗಳ ಎದುರಿನಲ್ಲಿ ನನಗೆ ಔತಣವನ್ನು ಏರ್ಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾನಪಾತ್ರೆ ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದು. ಜೀವಮಾನ ಕಾಲವೆಲ್ಲ ನಾನು ದೇವರ ಮಂದಿರದಲ್ಲಿ ತಲ್ಲೀನನಾಗಿದ್ದು ಆತನನ್ನು ಹೊಗಳಿ ಕೊಂಡಾಡಿ ಮಹಿಮೆ ಪಡಿಸುವೆನು. ಕೀರ್ತನೆ 23:1-6 ಆಶೀರ್ವಾದ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಈ ಹೊಸ ವರ್ಷದಲ್ಲಿ ಯೇಸು ನನ್ನ ಒಳ್ಳೆಯ ಕುರುಬ, ನಮ್ಮ ಕೊರತೆಗಳು ನೀಗಿಸಲ್ಪಟ್ಟು ಆ ಕುರುಬನ ಆಳ್ವಿಕೆಯಲ್ಲಿ ನಮ್ಮ ಜೀವಿತವನ್ನು ಮುನ್ನಡೆಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ಲಿಂಕನ್ನು ಪರರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಕಮೆಂಟ್ ಮಾಡೋಣ. ಏಸು ನನ್ನ ಒಳ್ಳೆಯ ಕುರುಬ, ನಾನು ಕೊರತೆ ಇಲ್ಲ. ಏಸು ನನ್ನ ಒಳ್ಳೆಯ ಕುರುಬ, ನಾನು ಭಯಪಡುವುದಿಲ್ಲ. ನನಗಾಗಿ ಪ್ರಾಣ ಕೊಟ್ಟ ನನ್ನ ಯೇಸು ನನ್ನ ರಕ್ಷಕ. ಥ್ಯಾಂಕ್ ಯು.